ಹನಿ ಟ್ರ್ಯಾಪ್ ಪ್ರಕರಣ ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ. ಈ ಹನಿ ಟ್ರ್ಯಾಪ್ ಕೇಸನ್ನೇ ಸೈಡ್ಗೆ ತಳ್ಳಿ ಸುಪಾರಿ ವಿಷಯ ಭಾರಿ ಚರ್ಚೆ ಶುರುವಾಗಿದೆ. ನಿನ್ನೆ ರಾಜೇಂದ್ರ ಕೊಟ್ಟಂತ ದೂರು ಎಫ್ಐಆರ್ ಆಗಿದ್ದು, ದಾಖಲಾದ ದೂರಿನಲ್ಲಿ ಸ್ಫೋಟಕ ಸತ್ಯ ಕೂಡ ಹೊರಬಿದ್ದಿದೆ. ಹಾಗಾದ್ರೆ ಅದೇನದು ಈ ಸ್ಟೋರಿನು? ತಿರುವು ರಾಜಣ್ಣ ಸಿಡಿಸಿದ ಹನಿ ಬಾಂಬ್ ಕೇಸ್ ದಿನಕ್ಕೊಂದು ತಿರುವು ಪಡೆದುಕೊಳ್ತಿದೆ. ಮೊದಲು ರಾಜಣ್ಣ ಪುತ್ರ ನನ್ನ ಮೇಲೆ ಹನಿ ಟ್ರ್ಯಾಪ್ಗೆ ಯತ್ನಿಸಲಾಗಿದೆ ಅಂತ ಬಾಂಬ್ ಸಿಡಿಸಿದ್ರು. ಬಳಿಕ ನನ್ನ ಕೊಲೆಗೆ ದುಷ್ಕರ್ಮಿಗಳು ಸ್ಕೆಚ್ ಹಾಕಿದ್ದಾರೆ ಅಂತ ಟ್ವೀಟ್ ಕೊಟ್ಟಿದ್ರು. ನಂತರ ನನ್ನ ಹತ್ಯೆಗೆ ಸುಪಾರಿ ಪಡೆದಿರೋದಾಗಿ ಆರೋಪಿಸಿದ್ದ ಎಂಎಲ್ಸಿ ರಾಜೇಂದ್ರ ತುಮಕೂರು ಎಸ್ಪಿಗೆ ದೂರು ನೀಡಿದ್ರು. ಇದೀಗ ಕೊನೆಗೂ ಖ್ಯಾತಸಂದ್ರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ರಾಜೇಂದ್ರ ಹತ್ಯೆಗೆ ಸುಪಾರಿ ಕೇಸ್ ತನಿಖೆ ಚುರುಕು. ಪ್ರಕರಣ ದಾಖಲಿಸಿಕೊಂಡ ಖ್ಯಾತಸಂದ್ರ ಪೊಲೀಸರು ಓರ್ವ ರೌಡಿ ಶೀಟರ್ ಸೇರಿ 5 ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ. ಸೋಮು, ಭರತ್, ಅಮಿತ್, ಗುಂಡಾ, ಯತೀಶ್ ವಿರುದ್ಧ ಎಫ್ಐಆರ್ ಜಡಿದಿದ್ದಾರೆ. ತನಿಖೆಗೆ ಮಧುಗಿರಿ ಡಿವೈಎಸ್ಪಿ ಮಂಜುನಾಥ್ ನೇತೃತ್ವದಲ್ಲಿ ತಂಡ ರಚಿಸಿದ್ದಾರೆ. ಆಡಿಯೋದಲ್ಲಿದ್ದ ಸುಪಾರಿಯ ಸ್ಫೋಟಕ ಮಾಹಿತಿ. ಎಸ್ಪಿಗೆ ದೂರು ನೀಡಿರೋ ಎಂಎಲ್ಸಿ ರಾಜೇಂದ್ರ ತಮ್ಮ ಬಳಿ ಆಡಿಯೋ ಇರೋದಾಗಿ ಹೇಳಿದ್ದಾರೆ. ರಾಜೇಂದ್ರಗೆ ಸಿಕ್ಕಿರೋ ಸುಪಾರಿಗೆ ಸಂಬಂಧಿಸಿದ ಆಡಿಯೋದಲ್ಲಿ ಹತ್ಯೆಗೆ ಸಂಚು ರೂಪಿಸಿರೋ ಬಗ್ಗೆ ಸ್ಫೋಟಕ ಮಾಹಿತಿ ಇದೆಯಂತೆ. 5 ಸೇರಿ ಶಿರಾ ಗೇಟ್ನ ಶೆಡ್ ಒಂದರಲ್ಲಿ ರಾಜೇಂದ್ರ ಹತ್ಯೆಗೆ ಸ್ಕೆಚ್ ಹಾಕಿದ್ದಾರಂತೆ. ಇದಕ್ಕಾಗಿಯೇ ಹೊಸ ಕಾರು, ಅಕ್ರಮ ಶಸ್ತ್ರಾಸ್ತ್ರಗಳನ್ನ ಸಂಗ್ರಹಿಸಿಟ್ಟಿದ್ದಾರಂತೆ. ಒಟ್ಟು 70 ಲಕ್ಷಕ್ಕೆ ಡೀಲ್ ಪಡೆದು 5 ಲಕ್ಷ ಅಡ್ವಾನ್ಸ್ ಪಡೆದಿದ್ದಾರಂತೆ. ಸದ್ಯ ಎಫ್ಐಆರ್ ದಾಖಲಿಸಿಕೊಂಡಿರೋ ಪೊಲೀಸರು ರಾಜೇಂದ್ರ ನಿವಾಸ, ತುಮಕೂರು ನಗರದ ಪ್ರಮುಖ ರಸ್ತೆಗಳ ಸಿಸಿಟಿವಿಗಳ ಪರಿಶೀಲನೆಗೆ ಮುಂದಾಗಿದ್ದಾರೆ. ಶಿರಾ ಗೇಟ್ನ ಸಿಸಿಟಿವಿಗಳನ್ನು ಪರಿಶೀಲನೆ ನಡೆಸಲು ತನಿಖಾ ತಂಡ ಮುಂದಾಗಿದೆ. ಹತ್ಯೆಗೆ ಸಂಚು ರೂಪಿಸಿರೋ ಬಗ್ಗೆ ಸಾಕ್ಷಿ ಸಿಕ್ಕ ಬಳಿಕವೇ ಪೊಲೀಸರು ಆರೋಪಿಗಳನ್ನ ಬಂಧಿಸಲಿದ್ದಾರೆ. ರಾಜಣ್ಣ ಹನಿ ಟ್ರ್ಯಾಪ್ ಬಾಂಬ್ಗೆ ಶ್ರೀನಿವಾಸ್ ಟಕ್ಕರ್. ಏನೇನು ಈ ಬೆಳವಣಿಗೆಗಳು ಆಗ್ತಾ ಇದಾವೆ, ಇವೇನು ನಡೀತಾ ಇದಾವೆ, ಇವೇನು ಕೂಡ ಪಕ್ಷಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮತ್ತೆ ಸರ್ಕಾರಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಇದರಿಂದ ತೊಂದರೆ ಆಗಲ್ಲ. ಇದು ಕೆಲವರು ಸುಮ್ಮನೆ ಅವರ ಬಾಯಿ ಚಟಕ್ಕೋಸ್ಕರ ಮಾಡ್ಕೊಂತಕ್ಕಂಥ ಕೆಲಸಗಳು ಅಷ್ಟೇ. ಎಂಕ್ವೈರಿ ಕೊಟ್ಟಿದ್ದಾರೆ, ಎಂಕ್ವೈರಿ ಆಗುತ್ತೆ. ಅವ್ರು ಕಂಪ್ಲೇಂಟ್ ಕೊಡಬೇಕಾಯ್ತು. ಈಗ ಸದನದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ, 48 ಸಿಡಿಗಳಿದ್ದಾವೆ, ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತ ಕಂಪ್ಲೇಂಟ್ ಕೊಡಬೇಕಾಯ್ತು. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರೆ ಇದು ಒಳ್ಳೆ ತನಿಖೆ ಆಗೋದು ಅಂತ ನಾನು ಭಾವಿಸ್ತೀನಿ. ಮೊದಲು ರಾಜಣ್ಣ ಆರೋಪ ಮಾಡಿದ್ದು ಹನಿ ಟ್ರ್ಯಾಪ್ ಬಗ್ಗೆ, ಬಳಿಕ ಮಗ ದೂರು ನೀಡಿದ್ದು ಸುಪಾರಿ ಬಗ್ಗೆ. ಇನ್ನು ಯಾಕೆ ಹನಿ ಟ್ರ್ಯಾಪ್ ಬಗ್ಗೆ ಅಪ್ಪ ಮಕ್ಕಳು ದೂರು ನೀಡಿಲ್ಲ ಅನ್ನೋದೇ ಸದ್ಯದ ಸಸ್ಪೆನ್ಸ್. ಜಗದೀಶ್, ರಿಪಬ್ಲಿಕ್ ಕನ್ನಡ, ತುಮಕೂರು. ಹನಿ ಟ್ರ್ಯಾಪ್ ಪ್ರಕರಣ ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ. ಈ ಹನಿ ಟ್ರ್ಯಾಪ್ ಕೇಸನ್ನೇ ಸೈಡ್ಗೆ ತಳ್ಳಿ ಸುಪಾರಿ ವಿಷಯ ಭಾರಿ ಚರ್ಚೆ ಶುರುವಾಗಿದೆ. ನಿನ್ನೆ ರಾಜೇಂದ್ರ ಕೊಟ್ಟಂತ ದೂರು ಎಫ್ಐಆರ್ ಆಗಿದ್ದು, ದಾಖಲಾದ ದೂರಿನಲ್ಲಿ ಸ್ಫೋಟಕ ಸತ್ಯ ಕೂಡ ಹೊರಬಿದ್ದಿದೆ. ಹಾಗಾದ್ರೆ ಅದೇನದು ಈ ಸ್ಟೋರಿನು? ತಿರುವು ರಾಜಣ್ಣ ಸಿಡಿಸಿದ ಹನಿ ಬಾಂಬ್ ಕೇಸ್ ದಿನಕ್ಕೊಂದು ತಿರುವು ಪಡೆದುಕೊಳ್ತಿದೆ. ಮೊದಲು ರಾಜಣ್ಣ ಪುತ್ರ ನನ್ನ ಮೇಲೆ ಹನಿ ಟ್ರ್ಯಾಪ್ಗೆ ಯತ್ನಿಸಲಾಗಿದೆ ಅಂತ ಬಾಂಬ್ ಸಿಡಿಸಿದ್ರು. ಬಳಿಕ ನನ್ನ ಕೊಲೆಗೆ ದುಷ್ಕರ್ಮಿಗಳು ಸ್ಕೆಚ್ ಹಾಕಿದ್ದಾರೆ ಅಂತ ಟ್ವೀಟ್ ಕೊಟ್ಟಿದ್ರು. ನಂತರ ನನ್ನ ಹತ್ಯೆಗೆ ಸುಪಾರಿ ಪಡೆದಿರೋದಾಗಿ ಆರೋಪಿಸಿದ್ದ ಎಂಎಲ್ಸಿ ರಾಜೇಂದ್ರ ತುಮಕೂರು ಎಸ್ಪಿಗೆ ದೂರು ನೀಡಿದ್ರು. ಇದೀಗ ಕೊನೆಗೂ ಖ್ಯಾತಸಂದ್ರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ರಾಜೇಂದ್ರ ಹತ್ಯೆಗೆ ಸುಪಾರಿ ಕೇಸ್ ತನಿಖೆ ಚುರುಕು. ಪ್ರಕರಣ ದಾಖಲಿಸಿಕೊಂಡ ಖ್ಯಾತಸಂದ್ರ ಪೊಲೀಸರು ಓರ್ವ ರೌಡಿ ಶೀಟರ್ ಸೇರಿ 5 ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ. ಸೋಮು, ಭರತ್, ಅಮಿತ್, ಗುಂಡಾ, ಯತೀಶ್ ವಿರುದ್ಧ ಎಫ್ಐಆರ್ ಜಡಿದಿದ್ದಾರೆ. ತನಿಖೆಗೆ ಮಧುಗಿರಿ ಡಿವೈಎಸ್ಪಿ ಮಂಜುನಾಥ್ ನೇತೃತ್ವದಲ್ಲಿ ತಂಡ ರಚಿಸಿದ್ದಾರೆ. ಆಡಿಯೋದಲ್ಲಿದ್ದ ಸುಪಾರಿಯ ಸ್ಫೋಟಕ ಮಾಹಿತಿ. ಎಸ್ಪಿಗೆ ದೂರು ನೀಡಿರೋ ಎಂಎಲ್ಸಿ ರಾಜೇಂದ್ರ ತಮ್ಮ ಬಳಿ ಆಡಿಯೋ ಇರೋದಾಗಿ ಹೇಳಿದ್ದಾರೆ. ರಾಜೇಂದ್ರಗೆ ಸಿಕ್ಕಿರೋ ಸುಪಾರಿಗೆ ಸಂಬಂಧಿಸಿದ ಆಡಿಯೋದಲ್ಲಿ ಹತ್ಯೆಗೆ ಸಂಚು ರೂಪಿಸಿರೋ ಬಗ್ಗೆ ಸ್ಫೋಟಕ ಮಾಹಿತಿ ಇದೆಯಂತೆ. 5 ಸೇರಿ ಶಿರಾ ಗೇಟ್ನ ಶೆಡ್ ಒಂದರಲ್ಲಿ ರಾಜೇಂದ್ರ ಹತ್ಯೆಗೆ ಸ್ಕೆಚ್ ಹಾಕಿದ್ದಾರಂತೆ.
ಇದಕ್ಕಾಗಿಯೇ ಹೊಸ ಕಾರು, ಅಕ್ರಮ ಶಸ್ತ್ರಾಸ್ತ್ರಗಳನ್ನ ಸಂಗ್ರಹಿಸಿಟ್ಟಿದ್ದಾರಂತೆ. ಒಟ್ಟು 70 ಲಕ್ಷಕ್ಕೆ ಡೀಲ್ ಪಡೆದು 5 ಲಕ್ಷ ಅಡ್ವಾನ್ಸ್ ಪಡೆದಿದ್ದಾರಂತೆ. ಸದ್ಯ ಎಫ್ಐಆರ್ ದಾಖಲಿಸಿಕೊಂಡಿರೋ ಪೊಲೀಸರು ರಾಜೇಂದ್ರ ನಿವಾಸ, ತುಮಕೂರು ನಗರದ ಪ್ರಮುಖ ರಸ್ತೆಗಳ ಸಿಸಿಟಿವಿಗಳ ಪರಿಶೀಲನೆಗೆ ಮುಂದಾಗಿದ್ದಾರೆ. ಶಿರಾ ಗೇಟ್ನ ಸಿಸಿಟಿವಿಗಳನ್ನ ಪರಿಶೀಲನೆ ನಡೆಸಲು ತನಿಖಾ ತಂಡ ಮುಂದಾಗಿದೆ. ಹತ್ಯೆಗೆ ಸಂಚು ರೂಪಿಸಿರೋ ಬಗ್ಗೆ ಸಾಕ್ಷಿ ಸಿಕ್ಕ ಬಳಿಕವೇ ಪೊಲೀಸರು ಆರೋಪಿಗಳನ್ನ ಬಂಧಿಸಲಿದ್ದಾರೆ. ರಾಜಣ್ಣ ಹನಿ ಟ್ರ್ಯಾಪ್ ಬಾಂಬ್ಗೆ ಶ್ರೀನಿವಾಸ್ ಟಕ್ಕರ್. ಏನೇನು ಈ ಬೆಳವಣಿಗೆಗಳು ಆಗ್ತಾ ಇದಾವೆ, ಇವೇನಕ್ಕೆ ಒಂದು ನಡೀತಾ ಇದಾವೆ, ಇವೇನು ಕೂಡ ಪಕ್ಷಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮತ್ತೆ ಸರ್ಕಾರಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಇದರಿಂದ ತೊಂದರೆ ಆಗಲ್ಲ. ಇದು ಕೆಲವು ಸುಮ್ಮನೆ ಅವರ ಬಾಯಿ ಚಟಕ್ಕೋಸ್ಕರ ಮಾಡ್ಕೊಂತಕ್ಕಂಥ ಕೆಲಸಗಳು ಅಷ್ಟೇ. ಎಂಕ್ವೈರಿ ಕೊಟ್ಟಿದ್ದಾರೆ, ಎಂಕ್ವೈರಿ ಆಗುತ್ತೆ. ಅವ್ರು ಕಂಪ್ಲೇಂಟ್ ಕೊಡಬೇಕಾಯ್ತು. ಈಗ ಸದನದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ, 48 ಸಿಡಿಗಳಿದ್ದಾವೆ, ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತ. ಕಂಪ್ಲೇಂಟ್ ಕೊಡಬೇಕಾಯ್ತು. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರೆ ಇದು ಒಳ್ಳೆ ತನಿಖೆ ಆಗೋದು ಅಂತ ನಾನು ಭಾವಿಸ್ತೀನಿ. ಮೊದಲು ರಾಜಣ್ಣ ಆರೋಪ ಮಾಡಿದ್ದು ಹನಿ ಟ್ರ್ಯಾಪ್ ಬಗ್ಗೆ, ಬಳಿಕ ಮಗ ದೂರು ನೀಡಿದ್ದು ಸುಪಾರಿ ಬಗ್ಗೆ. ಇನ್ನು ಯಾಕೆ ಹನಿ ಟ್ರ್ಯಾಪ್ ಬಗ್ಗೆ ಅಪ್ಪ ಮಕ್ಕಳು ದೂರು ನೀಡಿಲ್ಲ ಅನ್ನೋದೇ ಸದ್ಯದ ಸಸ್ಪೆನ್ಸ್. ಜಗದೀಶ್, ರಿಪಬ್ಲಿಕ್ ಕನ್ನಡ, ತುಮಕೂರು. ಹನಿ ಟ್ರ್ಯಾಪ್ ಪ್ರಕರಣ ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ. ಈ ಹನಿ ಟ್ರ್ಯಾಪ್ ಕೇಸನ್ನೇ ಸೈಡ್ಗೆ ತಳ್ಳಿ ಸುಪಾರಿ ವಿಷಯ ಭಾರಿ ಚರ್ಚೆ ಶುರುವಾಗಿದೆ. ನಿನ್ನೆ ರಾಜೇಂದ್ರ ಕೊಟ್ಟಂತ ದೂರು ಎಫ್ಐಆರ್ ಆಗಿದ್ದು, ದಾಖಲಾದ ದೂರಿನಲ್ಲಿ ಸ್ಫೋಟಕ ಸತ್ಯ ಕೂಡ ಹೊರಬಿದ್ದಿದೆ. ಹಾಗಾದ್ರೆ ಅದೇನದು? ಈ ಸ್ಟೋರಿನು ತಿರುವು. ರಾಜಣ್ಣ ಸಿಡಿಸಿದ ಹನಿ ಬಾಂಬ್ ಕೇಸ್ ದಿನಕ್ಕೊಂದು ತಿರುವು ಪಡೆದುಕೊಳ್ತಿದೆ. ಮೊದಲು ರಾಜಣ್ಣ ಪುತ್ರ ನನ್ನ ಮೇಲೆ ಹನಿ ಟ್ರ್ಯಾಪ್ಗೆ ಯತ್ನಿಸಲಾಗಿದೆ ಅಂತ ಬಾಂಬ್ ಸಿಡಿಸಿದ್ರು. ಬಳಿಕ ನನ್ನ ಕೊಲೆಗೆ ದುಷ್ಕರ್ಮಿಗಳು ಸ್ಕೆಚ್ ಹಾಕಿದ್ದಾರೆ ಅಂತ ಟ್ವೀಟ್ ಕೊಟ್ಟಿದ್ರು. ನಂತರ ನನ್ನ ಹತ್ಯೆಗೆ ಸುಪಾರಿ ಪಡೆದಿರೋದಾಗಿ ಆರೋಪಿಸಿದ್ದ ಎಂಎಲ್ಸಿ ರಾಜೇಂದ್ರ ತುಮಕೂರು ಎಸ್ಪಿಗೆ ದೂರು ನೀಡಿದ್ರು. ಇದೀಗ ಕೊನೆಗೂ ಕ್ಯಾತಸಂದ್ರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ರಾಜೇಂದ್ರ ಹತ್ಯೆಗೆ ಸುಪಾರಿ ಕೇಸ್ ತನಿಖೆ ಚುರುಕು. ಪ್ರಕರಣ ದಾಖಲಿಸಿಕೊಂಡ ಕ್ಯಾತಸಂದ್ರ ಪೊಲೀಸರು ಓರ್ವ ರೌಡಿ ಶೀಟರ್ ಸೇರಿ 5 ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ. ಸೋಮು, ಭರತ್, ಅಮಿತ್, ಗುಂಡಾ, ಯತೀಶ್ ವಿರುದ್ಧ ಎಫ್ಐಆರ್ ಜಡಿದಿದ್ದಾರೆ. ತನಿಖೆಗೆ ಮಧುಗಿರಿ ಡಿವೈಎಸ್ಪಿ ಮಂಜುನಾಥ್ ನೇತೃತ್ವದಲ್ಲಿ ತಂಡ ರಚಿಸಿದ್ದಾರೆ. ಆಡಿಯೋದಲ್ಲಿದ್ದ ಸುಪಾರಿಯ ಸ್ಫೋಟಕ ಮಾಹಿತಿ. ಎಸ್ಪಿಗೆ ದೂರು ನೀಡಿರೋ ಎಂಎಲ್ಸಿ ರಾಜೇಂದ್ರ ತಮ್ಮ ಬಳಿ ಆಡಿಯೋ ಇರೋದಾಗಿ ಹೇಳಿದ್ದಾರೆ. ರಾಜೇಂದ್ರಗೆ ಸಿಕ್ಕಿರೋ ಸುಪಾರಿಗೆ ಸಂಬಂಧಿಸಿದ ಆಡಿಯೋದಲ್ಲಿ ಹತ್ಯೆಗೆ ಸಂಚು ರೂಪಿಸಿರೋ ಬಗ್ಗೆ ಸ್ಫೋಟಕ ಮಾಹಿತಿ ಇದೆಯಂತೆ. 5 ಸೇರಿ ಶಿರಾ ಗೇಟ್ನ ಶೆಡ್ ಒಂದರಲ್ಲಿ ರಾಜೇಂದ್ರ ಹತ್ಯೆಗೆ ಸ್ಕೆಚ್ ಹಾಕಿದ್ದಾರಂತೆ. ಇದಕ್ಕಾಗಿಯೇ ಹೊಸ ಕಾರು, ಅಕ್ರಮ ಶಸ್ತ್ರಾಸ್ತ್ರಗಳನ್ನ ಸಂಗ್ರಹಿಸಿಟ್ಟಿದ್ದಾರಂತೆ. ಒಟ್ಟು 70 ಲಕ್ಷಕ್ಕೆ ಡೀಲ್ ಪಡೆದು 5 ಲಕ್ಷ ಅಡ್ವಾನ್ಸ್ ಪಡೆದಿದ್ದಾರಂತೆ. ಸದ್ಯ ಎಫ್ಐಆರ್ ದಾಖಲಿಸಿಕೊಂಡಿರೋ ಪೊಲೀಸರು ರಾಜೇಂದ್ರ ನಿವಾಸ, ತುಮಕೂರು ನಗರದ ಪ್ರಮುಖ ರಸ್ತೆಗಳ ಸಿಸಿಟಿವಿಗಳ ಪರಿಶೀಲನೆಗೆ ಮುಂದಾಗಿದ್ದಾರೆ. ಶಿರಾ ಗೇಟ್ನ ಸಿಸಿಟಿವಿಗಳನ್ನ ಪರಿಶೀಲನೆ ನಡೆಸಲು ತನಿಖಾ ತಂಡ ಮುಂದಾಗಿದೆ. ಹತ್ಯೆಗೆ ಸಂಚು ರೂಪಿಸಿರೋ ಬಗ್ಗೆ ಸಾಕ್ಷಿ ಸಿಕ್ಕ ಬಳಿಕವೇ ಪೊಲೀಸರು ಆರೋಪಿಗಳನ್ನ ಬಂಧಿಸಲಿದ್ದಾರೆ. ರಾಜಣ್ಣ ಹನಿ ಟ್ರ್ಯಾಪ್ ಬಾಂಬ್ಗೆ ಶ್ರೀನಿವಾಸ್ ಟಕ್ಕರ್. ಏನೇನು ಈ ಬೆಳವಣಿಗೆಗಳು ಆಗ್ತಾ ಇದಾವೆ, ಇವೇನಕ್ಕೆ ಒಂದು ನಡೀತಾ ಇದಾವೆ, ಇವೇನು ಕೂಡ ಪಕ್ಷಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮತ್ತೆ ಸರ್ಕಾರಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಇದರಿಂದ ತೊಂದರೆ ಆಗಲ್ಲ. ಇದು ಕೆಲವು ಸುಮ್ಮನೆ ಅವರ ಬಾಯಿ ಚಟಕ್ಕೋಸ್ಕರ ಮಾಡ್ಕೊಂತಕ್ಕಂಥ ಕೆಲಸಗಳು ಅಷ್ಟೇ. ಎಂಕ್ವೈರಿ ಕೊಟ್ಟಿದ್ದಾರೆ, ಎಂಕ್ವೈರಿ ಆಗುತ್ತೆ. ಅವ್ರು ಕಂಪ್ಲೇಂಟ್ ಕೊಡಬೇಕಾಯ್ತು. ಈಗ ಸದನದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ, 48 ಸಿಡಿಗಳಿದ್ದಾವೆ, ನಾನು